ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದು ಕಡೆಗೆ ಏರ್ ಶೋಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಆಗಸದಲ್ಲಿ ಸೂರ್ಯಕಿರಣ್ ಚಿತ್ತಾರವನ್ನ ನೋಡಿ ಜನರು ಹುಬ್ಬೇರುವಂತೆ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಲೋಧ ಹಕ್ಕಿಗಳ ಒಂದು ಹಾರಾಟ ಅಂತೀರಾ? ಈ ಸ್ಟೋರಿ ನೋಡಿ. ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಪ್ರವಾಸಿಗರು ಫಿದಾ. ಕಿಕ್ಕಿರಿದು ಸೇರಿರುವ ಜನರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳನ್ನ ಕಂಡು ಜನರು ಖುಷ್. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಂಸ್ಕೃತಿಕ, ಮನೋರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದ್ರು. ಬನ್ನಿಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ರು. ದಸರಾಗೆ ಏರ್ಪಡಿಸಿದ್ದ ಏರ್ ಶೋವನ್ನ ಕಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದು ಕಡೆಗೆ ಏರ್ ಶೋಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಆಗಸದಲ್ಲಿ ಸೂರ್ಯಕಿರಣ್ ಚಿತ್ತಾರವನ್ನ ನೋಡಿ ಜನರು ಹುಬ್ಬೇರುವಂತೆ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಲೋಧ ಹಕ್ಕಿಗಳ ಒಂದು ಹಾರಾಟ ಅಂತೀರಾ? ಈ ಸ್ಟೋರಿ ನೋಡಿ. ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಪ್ರವಾಸಿಗರು ಫಿದಾ. ಕಿಕ್ಕಿರಿದು ಸೇರಿರುವ ಜನರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳನ್ನ ಕಂಡು ಜನರು ಖುಷ್. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಂಸ್ಕೃತಿಕ, ಮನೋರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದ್ರು. ಬನ್ನಿಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ರು. ದಸರಾಗೆ ಏರ್ಪಡಿಸಿದ್ದ ಏರ್ ಶೋವನ್ನ ಕಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದು ಕಡೆಗೆ ಏರ್ ಶೋಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಆಗಸದಲ್ಲಿ ಸೂರ್ಯಕಿರಣ್ ಚಿತ್ತಾರವನ್ನ ನೋಡಿ ಜನರು ಹುಬ್ಬೇರುವಂತೆ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಲೋಧ ಹಕ್ಕಿಗಳ ಒಂದು ಹಾರಾಟ ಅಂತೀರಾ? ಈ ಸ್ಟೋರಿ ನೋಡಿ. ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಪ್ರವಾಸಿಗರು ಫಿದಾ. ಕಿಕ್ಕಿರಿದು ಸೇರಿರುವ ಜನರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳನ್ನ ಕಂಡು ಜನರು ಖುಷ್.
ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಂಸ್ಕೃತಿಕ, ಮನೋರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿ ಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದ್ರು. ಬನ್ನಿ ಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ರು. ದಸರಾಗೆ ಏರ್ಪಡಿಸಿದ್ದ ಏರ್ ಶೋವನ್ನ ಕಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಏರ್ ಶೋಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಆಗಸದಲ್ಲಿ ಸೂರ್ಯಕಿರಣ್ ಚಿತ್ತಾರವನ್ನ ನೋಡಿ ಜನರು ಹುಬ್ಬೇರುವಂತೆ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಲೋಧ ಹಕ್ಕಿಗಳ ಒಂದು ಹಾರಾಟ ಅಂತೀರಾ? ಈ ಸ್ಟೋರಿ ನೋಡಿ. ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಪ್ರವಾಸಿಗರು ಫಿದಾ. ಕಿಕ್ಕಿರಿದು ಸೇರಿರುವ ಜನರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳನ್ನ ಕಂಡು ಜನರು ಖುಷ್. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಂಸ್ಕೃತಿಕ, ಮನೋರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿ ಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದ್ರು. ಬನ್ನಿ ಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ರು. ದಸರಾಗೆ ಏರ್ಪಡಿಸಿದ್ದ ಏರ್ ಶೋವನ್ನ ಕಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಏರ್ ಶೋಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಆಗಸದಲ್ಲಿ ಸೂರ್ಯಕಿರಣ್ ಚಿತ್ತಾರವನ್ನ ನೋಡಿ ಜನರು ಹುಬ್ಬೇರುವಂತೆ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಲೋಧ ಹಕ್ಕಿಗಳ ಒಂದು ಹಾರಾಟ ಅಂತೀರಾ? ಈ ಸ್ಟೋರಿ ನೋಡಿ. ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಪ್ರವಾಸಿಗರು ಫಿದಾ. ಕಿಕ್ಕಿರಿದು ಸೇರಿರುವ ಜನರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳನ್ನ ಕಂಡು ಜನರು ಖುಷ್. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಂಸ್ಕೃತಿಕ, ಮನೋರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿ ಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದ್ರು. ಬನ್ನಿ ಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ರು. ದಸರಾಗೆ ಏರ್ಪಡಿಸಿದ್ದ ಏರ್ ಶೋವನ್ನ ಕಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.
ಸಂಭ್ರಮ ಎಲ್ಲದಕ್ಕೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಏರ್ ಶೋಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಆಗಸದಲ್ಲಿ ಸೂರ್ಯಕಿರಣ್ ಚಿತ್ತಾರವನ್ನ ನೋಡಿ ಜನರು ಹುಬ್ಬೇರುವಂತೆ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಲೋಧ ಹಕ್ಕಿಗಳ ಒಂದು ಹಾರಾಟ ಅಂತೀರಾ? ಈ ಸ್ಟೋರಿ ನೋಡಿ. ಅರಮನೆ ನಗರಿಯಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳ ಹಾರಾಟಕ್ಕೆ ಪ್ರವಾಸಿಗರು ಫಿದಾ. ಕಿಕ್ಕಿರಿದು ಸೇರಿರುವ ಜನರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ. ಫೈಟರ್ ಜೆಟ್ಗಳನ್ನ ಕಂಡು ಜನರು ಖುಷ್. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ಸಾಂಸ್ಕೃತಿಕ, ಮನೋರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದ್ರು. ಬನ್ನಿಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ರು. ದಸರಾಗೆ ಏರ್ಪಡಿಸಿದ್ದ ಏರ್ ಶೋವನ್ನ ಕಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.